ಆಗ್ಲಿಲ್ವಲ್ಲ. ಇವರು ವಿಶ್ವೇಶ್ವರ ಭಟ್ ಅಂತ. ನಮಸ್ಕಾರ. ನಮಸ್ಕಾರ. ನಮ್ಮ ದೇವಸ್ಥಾನಕ್ಕೆ ಈಗ ಒಬ್ರು ಪೂಜಾರರು ಬೇಕು ಅಂತ ಹೇಳಿದ್ರಲ್ಲ ಯಜಮಾನ್ರೆ, ಅದಕ್ಕೆ ಇವ್ರನ್ನ ಕರ್ಕೊಂಡು ಬಂದೆ. ಇವರು ನನ್ನ ಶ್ರೀಮತಿ ಲಲಿತಾ ಅವರು. ನಮಸ್ಕಾರಮ್ಮ. ಇವರು ನನ್ನ ಮೊಮ್ಮಗ ಸೂರ್ಯವರ್ಧನ್. ಯಜಮಾನ್ರೆ, ಇವರು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿ ಕೆಲಸ ಮಾಡಿದವರು, ಶೃಂಗೇರಿ ಪೀಠದಲ್ಲಿ ವೇದ ಅಧ್ಯಯನ ಮಾಡಿದವರು, ಜ್ಯೋತಿಷಾಸ್ತ್ರ ಪಂಡಿತರು. ಓ ಹೌದಾ, ತುಂಬಾ ಸಂತೋಷ. ನಿಮ್ಮಂತ ವಿದ್ವಾಂಸರು ನಮ್ಮ ದೇವಸ್ಥಾನಕ್ಕೆ ಸೇವೆ ಮಾಡಕ್ ಬಂದಿರೋದು ನಾವು ಮಾಡಿರೋ ಅದೃಷ್ಟ. ಯಜಮಾನ್ರೆ, ನಾನು ಎಲ್ಲರ ಹಾಗೆ ಸುಮ್ಮನೆ ಜವಾಬ್ದಾರಿ ಒತ್ಕೊಳೋನಲ್ಲ. ಈ ಊರಿನ ಬಗ್ಗೆ, ನಿಮ್ಮ ಬಗ್ಗೆ, ಈ ಮನೆತನದ ಬಗ್ಗೆ ತುಂಬ ಕೇಳಿದ್ದೀನಿ. ನಿಮ್ಮ ದೇವಸ್ಥಾನಕ್ಕೆ 300 ವರ್ಷಗಳ ಇತಿಹಾಸ ಇದೆ. ಆ ದೇವಿ ಸೂರ್ಯ ಚಕ್ರೇಶ್ವರ ಜಗದಂಬ ಸೇವೆ ಮಾಡೋದೇ ಒಂದು ಪುಣ್ಯದ ಕೆಲಸ. ಆ ಎಲ್ಲ ವಿಚಾರ ತಿಳಿದ ಮೇಲೆ ಆ ದೇವಿನೇ ಕರೆಸ್ಕೊಂಡಿದ್ದಾಳೆ. ಹಾಗಾಗಿ ಮರು ಯೋಚನೆ ಮಾಡ್ದೇನೆ ಒಪ್ಕೊಂಡ್ಬಿಟ್ಟೆ ಯಜಮಾನ್ರೆ. ಯಜಮಾನ್ರೆ, ತಾವು ಅಪ್ಪಣೆ ಕೊಟ್ರೆ ಇವ್ರಿಗೆ ದೇವಸ್ಥಾನದ ಜವಾಬ್ದಾರಿನ ವಹಿಸ್ಬಿಡ್ತೀನಿ. ಮಹಾದೇವಪ್ಪನವ್ರೆ, ಇದೆಲ್ಲ ಅಪ್ಪಣೆ ಕೊಡಕ್ಕೇನಿದೆ? ಎಲ್ಲ ಜಗದಾಂಬೆ ಇಚ್ಛೆ. ಒಂದು ಒಳ್ಳೆ ಮುಹೂರ್ತ ನೋಡಿ ಇವರು ಸೇವೆ ಪ್ರಾರಂಭಿಸ್ಲಿ. ನೋಡಿ ಭಟ್ರೆ, ನಿಮಗೆ ಏನೇನು ಅನುಕೂಲ ಬೇಕು ಅಂತ ಹೇಳಿ, ನಮ್ಮ ಮಹಾದೇವಪ್ಪನವರು ಎಲ್ಲಾನು ವ್ಯವಸ್ಥೆ ಮಾಡ್ತಾರೆ. ಹಾಗೇನೆ ಅವರು ನಮ್ಮ ದೇವಸ್ಥಾನದ ನೀತಿ ನಿಯಮಗಳನ್ನೆಲ್ಲ ತಿಳಿಸ್ಕೊಡ್ತಾರೆ. ಆಗ್ಲಿ ಯಜಮಾನ್ರೆ. ತಗೊಳ್ಳಿ.